ಆತ್ಮೀಯ ವೀಕ್ಷಕರೇ, ಗಿರಿದರ್ಶನಕ್ಕೆ ಸ್ವಾಗತ. ಗಂ ಗಣಪತಿಯೇ ನಮಃ, ಶ್ರೀ ಮಾತ್ರೇ ನಮಃ, ಶ್ರೀ ಗುರುಭ್ಯೋ ನಮಃ. ಓಂ ಮಹಾದೇವೈ ಚ ವಿದ್ಮಹೇ ವಿದ್ಯಾದೇವತೈ ಧೀಮಹಿ ತನ್ನೋ ಸರಸ್ವತಿ ಪ್ರಚೋದಯಾತ್. ವಾರದ ಭವಿಷ್ಯವನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ನೂತನ ಸಂವತ್ಸರ ಶುಭಾಶಯಗಳು. ಈ 2024 ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ, ಆ ಲಲಿತಾದೇವಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಆ ತಾಯಿಯನ್ನು ಬೇಡುತ್ತಾ ಈ ವಾರದ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಬನ್ನಿ. ಮೇಷರಾಶಿ. ಈ ಮೇಷರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ವ್ಯದೆ, ವಾತರೋಗ ಬಾಧೆ, ಸೋಮಾರಿತನ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ದೇಹಜಾಡ್ಯ, ಮನಸ್ತಾಪಗಳು, ವ್ಯಾಕುಲತೆ, ಅಲ್ಪ ಭೋಜನ, ಅಸತ್ಯವಾಡುವುದು, ಭೀತಿ, ಅಪರಾಧ ವಿರುದ್ಧ ನಿಂದನೆಗಳು, ನಿಮ್ಮದಲ್ಲದ ತಪ್ಪಿನಿಂದ ಧನವ್ಯಯವು, ಮನೋವಿಚಾರವು, ಅನ್ನ ವಸ್ತ್ರಾದಿಗಳಿಗೆ ನ್ಯೂನತೆ, ದೇಹ ಪೀಡೆಯಿಂದ ಶರೀರ ಸೊರಗುವುದು, ಸ್ಥಾನಭ್ರಷ್ಟತೆ, ದ್ವೇಷವು, ರಾಜಕೋಪ, ಕೀರ್ತಿಹಾನಿ, ಉದ್ಯೋಗದಲ್ಲಿ ವಿರೋಧಗಳು, ಭಾಗ್ಯಹಾನಿ, ಬುದ್ಧಿಭ್ರಂಶ, ಭಯವು. ಬುಧ ಗುರುವಾರಗಳಲ್ಲಿ ಸ್ಥಾನಭದ್ರತೆ ಇರುವುದು, ದೇಹ ಆರೋಗ್ಯವು, ದುಃಖನಾಶ, ಧರ್ಮಕಾರ್ಯ ನೆರವೇರುವುದು, ಮಹಾಸೌಖ್ಯ, ಬಂಧು ಮಿತ್ರರ ಸಮಾಗಮ, ರಾಜದರ್ಶನ, ಧನಲಾಭವು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಲಾಭ, ಸ್ವಂತ ಉದ್ಯಮಗಳಿಗೆ ಲಾಭ, ಕುಟುಂಬದಲ್ಲಿ ಅಭಿವೃದ್ಧಿ, ವಿವಾಹ ಯೋಗ, ಸಂತಾನ ಯೋಗ, ಸಂಗಾತಿಯಿಂದ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು, ಧೈರ್ಯ, ಬುದ್ಧಿ, ಪರಾಕ್ರಮ ವೃದ್ಧಿಸುವುದು. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿ, ಸೌಭಾಗ್ಯ ವೃದ್ಧಿ, ಧನಾರ್ಜನೆಯು, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ಆಕಸ್ಮಿಕ ಧನಪ್ರಾಪ್ತಿ, ಸಂತಾನಕ್ಕೆ ಅಭಿವೃದ್ಧಿಯ ಕಾಲ, ವಾಣಿಜ್ಯ ವ್ಯಾಪಾರದಲ್ಲಿ ಲಾಭ, ಪುಣ್ಯಕ್ಷೇತ್ರ ದರ್ಶನ, ಸ್ತ್ರೀ ಪುತ್ರರಿಂದ ಸುಖ ಮತ್ತು ಅಭಿವೃದ್ಧಿ, ಗೃಹಯೋಗ, ಮನಸ್ಸು ನಿರ್ಮಲವಾಗಿರುವುದು, ಇಷ್ಟಸಿದ್ಧಿ, ವಾಹನ ಯೋಗ. ಇವರಿಗೆ ಪರಿಹಾರ ಕಾಲಭೈರವ ಸ್ವಾಮಿ ಅಷ್ಟೋತ್ತರ ಪಠನೆ ಮಾಡುವುದು. ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ಬುದ್ಧಿ ಭ್ರಂಶವು, ಬಂಧುಗಳ ಜೊತೆಗೆ ವೈರತ್ವ, ಚಂಚಲ ಸ್ವಭಾವ, ಕಾರ್ಯವಿಕಲ್ಪವಾಗುವುದು, ದೌರ್ಭಾಗ್ಯವು, ಧನನಾಶ, ರಾಜಕೋಪ, ಸೌಂದರ್ಯಕ್ಕೆ ಹಾನಿ, ಸರ್ವಾಂಗಗಳಲ್ಲಿ ಜಾಡ್ಯ, ಉಷ್ಣರೋಗ, ದುಃಖವಾರ್ತೆ, ದುರ್ದೋಷಗಳು, ಶತ್ರುಗಳ ಜೊತೆ ವಾದಗಳು, ಪ್ರಯಾಣಗಳಲ್ಲಿ ಕಷ್ಟಗಳು, ವಿರೋಧಗಳು ಉಂಟಾಗುವುದು, ಕೆಟ್ಟ ವಾರ್ತೆಗಳು, ಪುತ್ರ ಪುತ್ರಿಕಾ ಭ್ರಾತೃ ಕ್ರೋಧವು, ಸ್ಥಾನಭ್ರಂಶ, ದಾರಿದ್ರ್ಯತೆ, ಕೃಷಿ ಇತ್ಯಾದಿ ಕೆಲಸಗಳಲ್ಲಿ ವಿಘ್ನಗಳು. ಬುಧ ಗುರುವಾರಗಳಲ್ಲಿ ವಾತರೋಗ ಬಾಧೆ, ಸೋಮಾರಿತನ, ಮನಸ್ಸಿಗೆ ವ್ಯದೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ಸ್ಥಾನನಾಶ, ಪ್ರವಾಸಗಳಲ್ಲಿ ಕಾರ್ಯಹಾನಿ, ಶ್ವಾಸಕೋಶ ರೋಗದಿಂದ ಬಾಧೆ, ಸಾಲಗಳಿಂದ ಅವಮಾನವಾಗುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ, ಶುಭ ಕಾರ್ಯಗಳಿಗೆ ಧನವ್ಯಯವು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು. ಶುಕ್ರ ಶನಿವಾರಗಳಲ್ಲಿ ಸ್ಥಾನಭದ್ರತೆ ಇರುವುದು, ದೇಹ ಆರೋಗ್ಯವು, ಧನಲಾಭವು, ಯಶಸ್ಸು ವೃದ್ಧಿಸುವುದು, ಧರ್ಮ ಕಾರ್ಯ ನೆರವೇರುವುದು, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಸ್ವಂತ ಉದ್ಯಮಗಳಿಗೆ ಲಾಭ, ಗೃಹಯೋಗ, ಶತ್ರುಗಳ ನಾಶ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ. ಇವರಿಗೆ ಪರಿಹಾರ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ವಸ್ತ್ರಲಾಭವು, ಮನಸ್ಸಿಗೆ ಸೌಖ್ಯವು, ಧೈರ್ಯವು, ಇಷ್ಟಸಲ್ಲಾಪದ ಮಾತುಕತೆ ಇರುವುದು, ಧನಲಾಭವು, ಧಾನ್ಯ ಲಾಭ, ಮನಸ್ಸಿನಲ್ಲಿ ಧೈರ್ಯ, ವಿದ್ಯಾಭಿವೃದ್ಧಿ, ವಿನೋದವು, ಸೌಖ್ಯವಿರುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೂ ಲಾಭ, ಸ್ವಂತ ಉದ್ಯಮಗಳಿಗೆ ಅಭಿವೃದ್ಧಿಯ ಕಾಲ, ವಿವಾಹ ಯೋಗ, ಸಂತಾನ ಯೋಗ, ವಾಹನ ಯೋಗ, ಕೀರ್ತಿವೃದ್ಧಿ, ಜಲವೃದ್ಧಿ, ತೇಜೋವೃದ್ಧಿ, ಸರ್ವತ್ರ ಜಯ, ಸುಖವು, ಶತ್ರುಗಳ ನಾಶ, ಮಂತ್ರಸಿದ್ಧಿ, ಮನಸ್ಸಿಗೆ ಸುಖವು, ಕರ್ಮಸಿದ್ಧಿ, ಬಲವೃದ್ಧಿ, ದೇಹದ್ರಾಢ್ಯವಿರುವುದು,
ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಬುಧ ಗುರುವಾರಗಳಲ್ಲಿ ಬುದ್ಧಿಭ್ರಂಶವು, ಚಂಚಲ ಸ್ವಭಾವ, ಕಾರ್ಯವಿಕಲ್ಪವಾಗುವುದು, ನಿಮ್ಮ ಪರಿಸರದಲ್ಲಿರುವ ನೆರೆಹೊರೆಯ ಜೊತೆಗೆ ದ್ವೇಷ, ಜಗಳಗಳು, ಹೆಂಡತಿ ಮತ್ತು ಮಕ್ಕಳಿಗೆ ಅನಾರೋಗ್ಯ ಬಾಧೆ, ನೀವು ಮಾಡುವ ಕೆಲಸಗಳಲ್ಲಿ ಉತ್ಸಾಹ ಭಂಗವಾಗುವುದು, ಬಂಧುಗಳ ಜೊತೆ ವಿರೋಧ, ಶತ್ರುಪೀಡೆ, ಜ್ಞಾತಿ ವಿರೋಧ. ಶುಕ್ರ ಶನಿವಾರಗಳಲ್ಲಿ ಸೋಮಾರಿತನ, ನಂಬಿಕಸ್ಥರಿಂದ ಮೋಸವಾಗುವುದು, ಮನಸ್ಸಿಗೆ ವ್ಯದೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯುಕ್ತ ಸಾಗುವುದು, ಕೆಟ್ಟ ವಾರ್ತೆಗಳು, ಪುತ್ರ ಪುತ್ರಿಕಾ ಭ್ರಾತೃ ಕ್ರೋಧವು, ಪತ್ನಿ ಪುತ್ರರಿಂದ ವಿಚಾರಿಸುವುದು, ಮನಸ್ಸಿನಲ್ಲಿ ಅಸಮಾಧಾನಕರ ವಾತಾವರಣ. ಇವರಿಗೆ ಪರಿಹಾರ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಅನೇಕ ರೀತಿ ದೋಷಗಳು, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಉಂಟಾಗುವುದು, ದೇಹದ ಅವಯವಗಳಲ್ಲಿ ಉಷ್ಣತಾಪದಿಂದ ಬಾಧೆ, ಪಿತ್ತವಾತಾದಿ ರೋಗ, ಆಕಸ್ಮಿಕ ಕಲಹವೇರ್ಪಡುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ, ಸ್ವಂತ ಬಿಸಿನೆಸ್ ಮಾಡುವವರಿಗೆ ನಷ್ಟ ಆಗುವ ಸಂಭವವಿದೆ, ಧನಧಾನ್ಯ ನಾಶ, ವೃಥಾ ಸಂಚಾರ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು. ಬುಧ ಗುರುವಾರಗಳಲ್ಲಿ ವಸ್ತ್ರಲಾಭವು, ಮನಸ್ಸಿಗೆ ಸೌಖ್ಯವು, ಧೈರ್ಯವು, ಇಷ್ಟ ಸಲ್ಲಾಪದ ಮಾತುಕತೆ ಇರುವುದು, ದಾಸಿವೃತ್ಯ ಜನಲಾಭ, ಇಷ್ಟಾರ್ಥವು ಸಿದ್ಧಿಸುವುದು, ಸುಖವು, ಚಿಂತಿಸಿದ ಕಾರ್ಯ ಸಫಲತೆ, ಕಾರ್ಯ ಸಾಧನೆ, ಶಾರೀರಿಕ ಸೌಖ್ಯದಿಂದ ಸಂತೋಷವು, ವಸ್ತ್ರಲಾಭವು, ಧನಲಾಭವು, ಕೀರ್ತಿ ಯಶಸ್ಸು ವೃದ್ಧಿಸುವುದು, ಮನಸ್ಸಿಗೆ ಉಲ್ಲಾಸ, ಧರ್ಮಸಿದ್ಧಿ, ಹಿರಿಯರ ಬೆಂಬಲ ಸಿಗುವಂಥದ್ದು, ಗೃಹಯೋಗ. ಶುಕ್ರ ಶನಿವಾರಗಳಲ್ಲಿ ತಾಯಿಯ ಜೊತೆ ವೈಮನಸ್ಸು, ಚಂಚಲ ಬುದ್ಧಿಯು, ಭಯ, ಬಂಧುಗಳ ದೂಷಣೆಯು, ನಾನಾ ಕಾರ್ಯಗಳಲ್ಲಿ ವಿರೋಧಗಳು, ಅನಾರೋಗ್ಯ ಬಾಧೆ, ಧನಕ್ಷಯ, ಅಪಮೃತ್ಯು ಭಯ. ಇವರಿಗೆ ಪರಿಹಾರ ಶನೇಶ್ಚರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ಶರೀರ ಸೌಖ್ಯ, ಒಳ್ಳೆಯ ಆರೋಗ್ಯ, ಸಂತೋಷವು, ಧನಾಭಿವೃದ್ಧಿ, ಸ್ತ್ರೀ ಸೌಖ್ಯ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ಗೌರವ ಮತ್ತು ಸನ್ಮಾನ, ಮಾತೃಸೌಖ್ಯ, ಸಂತೋಷ, ಧನಧಾನ್ಯಾಭಿವೃದ್ಧಿ, ತನ್ನ ಸ್ವಬುದ್ಧಿಯಿಂದ ಕೆಲಸ ಪ್ರಾರಂಭಿಸಿ ಅದರಲ್ಲಿ ಯಶಸ್ಸು ಕಾಣುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಸ್ವಂತ ಉದ್ಯಮಗಳಿಗೆ ಒಳ್ಳೆಯ ಅಭಿವೃದ್ಧಿಯ ಕಾಲ, ವಿವಾಹ ಯೋಗ, ಸಂತಾನ ಯೋಗ, ಪುಣ್ಯಕ್ಷೇತ್ರ ದರ್ಶನ, ಆಚಾರ ವಿಚಾರಗಳನ್ನು ಪಾಲಿಸುವುದು, ಗೃಹ ಲಾಭ. ಬುಧ ಗುರುವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಉಂಟಾಗುವುದು, ಶಾರೀರಿಕವಾಗಿ ಸೋಮಾರಿತನವು, ಮನಸ್ತಾಪಗಳು, ಸ್ನೇಹಿತರಿಂದ ಮೋಸವಾಗುವುದು, ಧನವ್ಯಯವು, ಬುದ್ಧಿ ಚಾಂಚಲ್ಯವಾಗುವುದು, ದೇಹಜಾಡ್ಯ, ಸಂತಾಪವು, ಅಕಾಲಿಕ ಭೋಜನ, ಪಾಪಕರ್ಮ ಶಕ್ತಿಯಿಂದ ಲಾಭ, ಅನಾರೋಗ್ಯ ಬಾಧೆ, ನಾನಾ ರೀತಿ ಪೀಡೆಗಳು, ದೇಶಾಂತರವಾಸ, ಮನಸ್ತಾಪಗಳು. ಶುಕ್ರ ಶನಿವಾರಗಳಲ್ಲಿ ವಸ್ತ್ರಲಾಭವು, ಮನಸ್ಸಿಗೆ ಸೌಖ್ಯವು, ಧೈರ್ಯವು, ತನ್ನ ಸ್ವಂತ ಬುದ್ಧಿಯ ಪ್ರಕಾರವಾಗಿ ನಡೆದುಕೊಳ್ಳುವುದು, ಬಂಧುಗಳಿಂದ ಸನ್ಮಾನವು, ಗೃಹಯೋಗ, ವಾಹನಯೋಗ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು, ಕಿರಿಯ ಸೋದರಿ ಸೋದರರಿಂದ ಲಾಭ, ಸಂತಾನಕ್ಕೆ ಅಭಿವೃದ್ಧಿಯ ಕಾಲ. ಇವರಿಗೆ ಪರಿಹಾರ ದುಂ ದುರ್ಗಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧುಗಳ ಜೊತೆಗೆ ವೈರತ್ವ, ಧನಕ್ಷಯ, ಶರೀರ ಆಲಸ್ಯವು, ಅರಿಷ್ಟವು, ನೆಮ್ಮದಿಯಿಲ್ಲದ ಜೀವನ, ಅಕಾಲಿಕ ಭೋಜನ, ಪ್ರಯಾಣಗಳಲ್ಲಿ ತೊಂದರೆಗಳು, ಮನೆಯಲ್ಲಿ ಜಗಳಗಳು, ಭಾಗ್ಯಹಾನಿ, ಅತಿಯಾದ ಭಯ, ನೆರೆಹೊರೆಯರಲ್ಲಿ ವಿರೋಧ, ರೋಗಪೀಡೆ, ಸಂತಾಪಗಳು, ರಾಜಕೋಪ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ, ಚೋರ ಭಯ, ಅಗ್ನಿಭಯ, ರಾಜಭಯ, ದೇಹದಾಢ್ಯ ನಾಶ, ಗಾಂಭೀರ್ಯ ನಾಶ, ನಿಷ್ಠೂರವಾದ ಮಾತುಗಳು, ಕೆಟ್ಟ ಸಾಹಸ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು. ಬುಧ ಗುರುವಾರಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ಗೌರವ ಮತ್ತು ಸನ್ಮಾನ, ಸ್ತ್ರೀ ಸೌಖ್ಯ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ,
ಸ್ವಂತ ಉದ್ಯಮಗಳಿಗೆ ಸಾಧಾರಣ ಲಾಭ, ಧನಧಾನ್ಯಾಭಿವೃದ್ಧಿ, ಬಂಧುಗಳಿಗೆ ಸಂತೋಷ ವೃದ್ಧಿ, ಸ್ತ್ರೀ ಸೌಖ್ಯ, ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಭಾಗಿ, ಕುಟುಂಬದಲ್ಲಿ ಅಭಿವೃದ್ಧಿ, ಆಕಸ್ಮಿಕ ಧನಪ್ರಾಪ್ತಿ, ಪುಣ್ಯಕ್ಷೇತ್ರ ದರ್ಶನ, ವೃತ್ತಿಯಲ್ಲಿ ಏಳಿಗೆ. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಆಹಾರದಲ್ಲಿ ಏರುಪೇರು, ಬಂಧು ವಿರೋಧ, ಮರೆವು, ಬುದ್ಧಿಜಾಡ್ಯ, ಮನಸ್ತಾಪಗಳು, ವಾಣಿಜ್ಯದ ಮೂಲಕವಾಗಿ ಧನನಾಶ, ಶತ್ರುಗಳು ವೃದ್ಧಿಸುವುದು, ಅಲೆಮಾರಿಯ ಜೀವನ, ಶತಮೂರ್ಖತನ, ಕೋಪತಾಪಗಳು. ಇವರಿಗೆ ಪರಿಹಾರ: ದಕ್ಷಿಣಾಮೂರ್ತಿ ಅಷ್ಟೋತ್ತರವನ್ನು ಪಠಿಸುವುದು ಉತ್ತಮ. ಈಗ ತುಲಾರಾಶಿ. ಈ ತುಲಾರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಆನಂದ, ಭೋಜನ ಸೌಖ್ಯವಿರುವುದು, ಧನಧಾನ್ಯ ಲಾಭವಾಗುವುದು, ಒಳ್ಳೆಯ ಆರೋಗ್ಯ, ಮನಸ್ಸಿಗೆ ಉಲ್ಲಾಸ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಹಾಗೂ ಪ್ರೀತಿ ವಿಶ್ವಾಸದಿಂದ ಇರುವುದು, ಪುತ್ರ ಸೌಖ್ಯ, ಇಷ್ಟಾರ್ಥವು ಸಿದ್ಧಿಸುವುದು, ನಿರಾಯಾಸವಾಗಿ ಧನಲಾಭ, ವಸ್ತ್ರಲಾಭ, ಸ್ವಂತ ಉದ್ಯಮಗಳಿಗೆ ಲಾಭ, ಸತ್ಸಾಂಗತ್ಯ, ಕುಟುಂಬ ಸೌಖ್ಯ, ಆರೋಗ್ಯವು, ಯಶಸ್ಸು ವೃದ್ಧಿ, ಶರೀರ ಸೌಖ್ಯ, ವಸ್ತ್ರಲಾಭವು, ರಾಜದರ್ಶನ, ಗಾಂಭೀರ್ಯ, ಶರೀರ ಪೋಷಣೆ ಮಾಡಿಕೊಳ್ಳುವಿಕೆ, ವಿವಾಹ ಯೋಗ, ಸಂತಾನ ಯೋಗ. ಬುಧ ಗುರುವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧುಗಳ ಜೊತೆ ವೈರತ್ವ, ಧನಕ್ಷಯ, ಶರೀರಾಲಸ್ಯವು, ಅರಿಷ್ಟವು, ಕಾರ್ಯಹಾನಿ, ಮನಸ್ತಾಪಗಳು, ದಾಯಾದಿಗಳ ಜೊತೆ ಕಲಹಗಳು, ಹೀನ ಸ್ತ್ರೀ ಜೊತೆಗೆ ಸಹವಾಸ, ತನ್ಮೂಲಕ ಪರಿತಪಿಸುವುದು, ಸಂತಾಪವು. ಶುಕ್ರ ಶನಿವಾರಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ಗೌರವ ಮತ್ತು ಸನ್ಮಾನ, ರತ್ನ ಮತ್ತು ಚಿನ್ನ ವ್ಯಾಪಾರಸ್ಥರಿಗೆ ಲಾಭ, ವಿನೋದಗೋಷ್ಠಿ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರಿಗೆ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ವಾಹನ ಯೋಗ, ಗೃಹಯೋಗ, ನಿಮ್ಮ ಸಂಗಾತಿಗೆ ಅಭಿವೃದ್ಧಿ, ತಮ್ಮ ತಂಗಿಯಂದಿರಿಂದ ಲಾಭ, ಹಿರಿಯರ ಆಶೀರ್ವಾದ ದೊರೆಯುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಭಿವೃದ್ಧಿ. ಇವರಿಗೆ ಪರಿಹಾರ: ಗಂ ಗಣಪತಿಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಆರೋಗ್ಯವಂತ ದೇಹ, ಬಂಧುಗಳ ಜೊತೆಗೆ ಸಂತೋಷದಿಂದ ಇರುವುದು, ಸುಖಭೋಜನ, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಮನಸ್ಸಿಗೆ ಸೌಖ್ಯವು, ಚಿಂತಿಸಿದ ಕಾರ್ಯಗಳಲ್ಲಿ ಧನಲಾಭವು, ಸ್ವಂತ ಉದ್ಯಮಗಳಿಗೆ ಲಾಭ, ಸಂಗಾತಿಯಿಂದ ಲಾಭ, ಪುಣ್ಯಕ್ಷೇತ್ರ ದರ್ಶನ, ಕುಟುಂಬದಲ್ಲಿ ಅಭಿವೃದ್ಧಿ, ಆಕಸ್ಮಿಕ ಧನಪ್ರಾಪ್ತಿ. ಬುಧ ಗುರುವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಹಿರಿಯ ಸೋದರನಿಂದ ಲಾಭ, ಹಿರಿಯರಿಂದ ಬೆಂಬಲ ಸಿಗುವಂಥದ್ದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಸಾಧಾರಣ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರಿಗೆ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಸಾಧಾರಣ ಲಾಭ, ವೃತ್ತಿಯಲ್ಲಿ ಏಳಿಗೆ, ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಭಾಗಿ. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧುಗಳ ಜೊತೆಗೆ ವೈರತ್ವ, ಧನಕ್ಷಯ, ಶರೀರಾಲಸ್ಯವು, ಅರಿಷ್ಟವು, ಹೀನತ್ವ, ದುಷ್ಟರ ಜೊತೆಗೆ ಸಹವಾಸ, ಮನಸ್ತಾಪಗಳು, ಶಿರೋವ್ಯಾಧಿ, ಕೃಷಿ ವ್ಯಾಪಾರದಲ್ಲಿ ನಷ್ಟಗಳು, ಶರೀರ ಬಲಹೀನತೆ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು, ಭಯವು, ಬುದ್ಧಿವೈಕಲ್ಯ, ಅಕಾಲಿಕ ಭೋಜನ, ವಿವಾದಗಳು, ಪತ್ನಿ ಪುತ್ರರಿಂದ ವಿರೋಧ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು. ಇವರಿಗೆ ಪರಿಹಾರ: ಸುಬ್ರಹ್ಮಣ್ಯ ಆರಾಧನೆ ಮಾಡುವುದು ಉತ್ತಮ. ಈಗ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ವಸ್ತ್ರಗಳು ಹಾನಿಯಾಗುವುದು, ಮಕ್ಕಳ ಜೊತೆಗೆ ವೈರತ್ವ, ಅನ್ಯ ಸ್ಥಳಗಳಿಗೆ ಪ್ರಯಾಣ, ಅನಾರೋಗ್ಯ ಪೀಡಿತರು, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ಶಾರೀರಿಕ ತೊಂದರೆ, ಮನಸ್ಸಿಗೆ ಸಂತಾಪವು, ಅಕಾಲಿಕ ಭೋಜನ, ಜ್ವರ, ಆಯುಧಗಳಿಂದ ಹೆಂಡತಿಗೆ ಗಾಯಗಳು, ವಿರೋಧಗಳು, ಪೀಡೆಗಳ ಸಂಭವ, ಸೌಖ್ಯಹಾನಿ, ಮನಕ್ಲೇಶ, ಸತ್ವವಿರದ ಭೋಜನದಿಂದ ಅಸೌಖ್ಯ, ಕಲಹಗಳು, ದಾರಿದ್ರ್ಯತೆಯು, ಶಸ್ತ್ರಪೀಡೆ, ಕಳ್ಳರ ಭಯ, ಅತೀವ ಕಷ್ಟ, ಕೃಷಿಗಳಲ್ಲಿ ನಷ್ಟ, ಸರ್ವ ಕಾರ್ಯಗಳಲ್ಲಿ ವಿಘ್ನಗಳು. ಬುಧ ಗುರುವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಬಂಧುಗಳ ಜೊತೆಗೆ ಸಂತೋಷದಿಂದ ಇರುವುದು, ಸುಖಭೋಜನ, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಸ್ವಂತ ಉದ್ಯಮಗಳಿಗೆ ಲಾಭ, ವಿವಾಹ ಯೋಗ, ಸಂತಾನ ಯೋಗ, ಒಳ್ಳೆಯ ಆರೋಗ್ಯ,
ತನ್ನ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುವ ಕಾರಣದಿಂದ ಸಂತೋಷ ವೃದ್ಧಿ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಹಿರಿಯರ ಆಶೀರ್ವಾದದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕಾಣುವಿರಿ. ವಾಹನ ಯೋಗ, ಶತ್ರುಗಳ ನಾಶ, ಐಶ್ವರ್ಯ ಲಾಭ, ಬಂಧುಗಳ ಮೂಲ ಸೌಖ್ಯ, ಪುಣ್ಯಕ್ಷೇತ್ರ ದರ್ಶನ. ಇವರಿಗೆ ಪರಿಹಾರ ದುಂ ದುರ್ಗಾಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ, ಸತ್ವವಿರದ ದೋಷಪೂರಿತ ಭೋಜನದಿಂದ ದೇಹಕ್ಕೆ ಅನಾರೋಗ್ಯ, ಪೀಡಾರಿಷ್ಟಗಳು, ಸ್ಥಾನಭ್ರಷ್ಟತ್ವ, ಬಂಧುಗಳಿಗೆ ಅನಾರೋಗ್ಯ, ಧನವ್ಯಯವು, ವಿಪತ್ತುಗಳು, ಪರದೇಶವಾಸ, ರೋಗಗಳಿಂದ ವೇದನೆ, ನೆರೆಹೊರೆ ಜೊತೆಗೆ ದ್ವೇಷ, ಧನನಾಶ, ಶರೀರ ಪೀಡೆ, ಅಲೆದಾಟ, ಉಷ್ಣ ಪ್ರಕೋಪದಿಂದ ವ್ಯಾಧಿ, ಕಾರಣಗಳಿರದೆ ವಿರೋಧ ವೈರತ್ವ ಉಂಟಾಗುವುದು, ಕಾರ್ಯನಾಶ, ಬುದ್ಧಿಚಾಂಚಲ್ಯ, ತೇಜಸ್ಸು ಹಾನಿ. ಬುಧ ಗುರುವಾರಗಳಲ್ಲಿ ವಸ್ತ್ರಗಳು ಹಾನಿಯಾಗುವುದು, ಅನ್ಯ ಸ್ಥಳಗಳಿಗೆ ಪ್ರಯಾಣ, ಮಕ್ಕಳ ಜೊತೆಗೆ ವೈರತ್ವ, ಅನಾರೋಗ್ಯ ಪೀಡಿತರು, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ, ಪಾಪಚಿಂತನೆ ಮಾಡುವುದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು, ಯಾಚನೆ ಮಾಡುವುದು, ದೇಶವನ್ನು ಬಿಟ್ಟು ಹೋಗುವುದು. ಶುಕ್ರ ಶನಿವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಬಂಧುಗಳ ಜೊತೆ ಸಂತೋಷದಿಂದ ಇರುವುದು, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಸ್ವಂತ ಉದ್ಯಮಗಳಿಗೆ ಸಾಧಾರಣ ಲಾಭ, ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ, ಸಂತಾನದಿಂದ ಲಾಭ, ನಿಮ್ಮ ಸಂಗಾತಿಗೆ ಲಾಭ, ಪುಣ್ಯಕ್ಷೇತ್ರ ದರ್ಶನ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ. ಇವರಿಗೆ ಪರಿಹಾರ ನವಗ್ರಹ ಪೂಜೆ ಮಾಡುವುದು ಒಳಿತು. ಈಗ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ಧನಲಾಭ, ಆಚಾರ ವಿಚಾರಗಳನ್ನು ಪಾಲಿಸುವುದು, ಮನೆಯಲ್ಲಿ ಶುಭ ಸಮಾರಂಭಗಳು, ಒಳ್ಳೆಯ ಆರೋಗ್ಯ, ಮನಸ್ಸಿಗೆ ಸಂತೋಷ, ಸುಖ, ಬಂಧುಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುವುದು, ಕೀರ್ತಿ ವೃದ್ಧಿ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಗೃಹಯೋಗ, ನಿಮ್ಮ ಸಂಗಾತಿಗೆ ಲಾಭ, ಪುಣ್ಯಕ್ಷೇತ್ರ ದರ್ಶನ, ಹಿರಿಯರ ಆಶೀರ್ವಾದ ಸಿಗುವಂಥದ್ದು. ಬುಧ ಗುರುವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ, ದೋಷಪೂರಿತ ಭೋಜನ, ದೇಹಕ್ಕೆ ಅನಾರೋಗ್ಯ, ಪೀಡಾ ಅರಿಷ್ಟಗಳು, ಅಪರಾಧಗಳು, ಭೋಜನ ಸೌಖ್ಯವಿರದೆ ಹೋಗುವುದು, ಸೋಮಾರಿತನ, ವ್ಯಾಕುಲತೆ, ಬಲಹಾನಿ, ಧನನಾಶ, ಸ್ತ್ರೀ ಸೌಖ್ಯವಿರದೆ ಹೋಗುವುದು, ತೇಜೋಹಾನಿ, ಮತಿಭ್ರಂಶ, ಮನಃಪೀಡೆ, ಭಯವು. ಶುಕ್ರ ಶನಿವಾರಗಳಲ್ಲಿ ವಸ್ತ್ರಗಳು ಹಾನಿಯಾಗುವುದು, ಮಕ್ಕಳ ಜೊತೆಗೆ ವೈರತ್ವ, ಅನ್ಯ ಸ್ಥಳಗಳಿಗೆ ಪ್ರಯಾಣ, ಅನಾರೋಗ್ಯ ಪೀಡಿತರು, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ಶತ್ರುಭಯ, ಸ್ವಂತ ಉದ್ಯಮಗಳಿಗೆ ಸಾಧಾರಣ ಲಾಭ, ಅನಾರೋಗ್ಯ, ವೈರತ್ವ, ವ್ಯಸನವು, ದೇಹ ಪೀಡೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು. ಇವರಿಗೆ ಪರಿಹಾರ ದುಂ ದುರ್ಗಾಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಮೀನರಾಶಿ. ಈ ಮೀನರಾಶಿಯವರಿಗೆ ಭಾನು ಸೋಮ ಮಂಗಳವಾರಗಳಲ್ಲಿ ಸ್ಥಾನಭದ್ರತೆ ಇರುವುದು, ದೇಹ ಆರೋಗ್ಯವು, ಧನಲಾಭವು, ಯಶಸ್ಸು ವೃದ್ಧಿಸುವುದು, ಧರ್ಮಕಾರ್ಯ ಸಿದ್ಧಿ, ಬಂಧು ಮಿತ್ರರ ಜೊತೆಗೆ ಸಂತೋಷದಿಂದ ಇರುವುದು, ರಾಜ ಸಂಭಾಷಣೆ, ವೃತ್ತಿಯಲ್ಲಿ ಏಳಿಗೆ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ವಸ್ತ್ರಲಾಭ, ಒಳ್ಳೆಯ ಆರೋಗ್ಯ, ಗುರುಭಕ್ತಿ, ಮನಸ್ಸಿಗೆ ಸುಖವು, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯವು, ವಿವಾಹ ಯೋಗ, ಸಂತಾನ ಯೋಗ, ತಮ್ಮ ತಂಗಿಯಂದರಿಂದ ಲಾಭ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ. ಬುಧ ಗುರುವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಸ್ತ್ರೀ ಸೌಖ್ಯವು, ಶಾರೀರ ಸೌಖ್ಯವಿರುವುದು, ಸ್ವಧರ್ಮಾಚರಣೆ, ಚಿತ್ತಶುದ್ಧಿ, ಅಭಿಷ್ಟಾರ್ಥ ಸಿದ್ಧಿಯು, ಧರ್ಮ ಕಾರ್ಯಗಳಿಗೆ ಧನವ್ಯಯವು, ಗೃಹಯೋಗ, ವಾಹನ ಯೋಗ, ವೃತ್ತಿಯಲ್ಲಿ ಏಳಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಶುಕ್ರ ಶನಿವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ, ದೋಷಪೂರಿತ ಭೋಜನ, ದೇಹಕ್ಕೆ ಅನಾರೋಗ್ಯ, ಪೀಡಾ ಅರಿಷ್ಟಗಳು, ಸೋಮಾರಿತನ, ಸದಾ ಸಂಚಾರಿ ಉದ್ಯೋಗವಿರುವುದು, ತಾನು ಮಾಡಿದ ಕೆಲಸದಿಂದ ಅನ್ಯರಿಗೆ ಬಾಧೆಯಾಗುವುದು, ವಿತ್ತ ಪ್ರಾಬಲ್ಯವಿರುವುದು, ಮಾನಹಾನಿ, ಮನಕ್ಲೇಶ, ಕೃಷಿಯಲ್ಲಿ ಅಲ್ಪ ಫಲ, ನಿತ್ಯವೂ ಯಾವುದೋ ಒಂದು ವಿಷಯಕ್ಕೆ ಜಗಳಗಳು, ದಾರಿದ್ರ್ಯ ಪ್ರಾಬಲ್ಯತೆ. ಇವರಿಗೆ ಪರಿಹಾರ
ಶಂ ಶನೈಶ್ಚರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು.